ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಮುಳಬಾಲು ಮೂಡಲಕಿರಣ ನ್ಯೂಸ್. ಬಾಗಲಕೋಟೆಯಲ್ಲಿ ಭಾನುವಾರ ಅಖಿಲ ಭಾರತ ಸಹಕಾರ ಸಪ್ತಾಹದ ರಾಜ್ಯ ಮಟ್ಟದ ಸಮಾರಂಭದಲ್ಲಿ ಸಹಕಾರ ಕ್ಷೇತ್ರದ ಸಾಧಕರಿಗೆ ಸಿಎಂ ಸಿದ್ದರಾಮಯ್ಯ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಮುಳಬಾಗಿಲು ಒಂದು ಪ್ರಗತಿಯ ಹಾದಿಯಲ್ಲಿದೆ. ಇಲ್ಲಿನ ರೈತರ ಜನನಾಡಿಯ ಒಂದು ಕಚೇರಿ ಅಂದರೆ ತಪ್ಪಾಗಲಾರದು. ಇದಕ್ಕೆಲ್ಲ ಕಾರಣ ಸಹಕಾರ ರತ್ನ ಅಂತ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪ್ರಶಸ್ತಿಯನ್ನು ಗಳಿಸಿದಂತಹ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಂಥ ಕೊತ್ತೂರು ಮಂಜುನಾಥ್ ಅವರಿಗೆ ಸಲ್ಲುತ್ತದೆ. ಈ ಸಹಕಾರ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ರೈತರಿಗೆ ಯಾವ ರೀತಿ ರಸಗೊಬ್ಬರಗಳನ್ನು ಕೊಡ್ತಾರೆ, ರೈತರ ಒಡನಾಟ ಎಷ್ಟಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡಲು ಬಯಸ್ತೀನಿ. ಬನ್ನಿ ನೋಡೋಣ. ಸಂಘದ ಆಡಳಿತ ಮಂಡಳಿ ಸಂಘದ ರೈತ ಸದಸ್ಯರಿಗೆ ಮತ್ತು ಮುಳಬಾಲ್ ತಾಲೂಕಿನ ಸಾರ್ವಜನಿಕರಿಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಹಿಂದೆ 1500 ಮೊತ್ತದ ಷೇರು ಹೊಂದಿರುವ ಸದಸ್ಯರು ಸಂಖ್ಯೆ 2115 ಆಗಿದ್ದು, 1000 ರೂಗಳ ಷೇರು ಹೊಂದಿರುವ ಸದಸ್ಯರ ಸಂಖ್ಯೆ 777 ಆಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ದಿನ ನಮ್ಮ ಹೆಮ್ಮೆಯ ನಾಯಕರು, ನಮ್ಮ ಮುಳುಬಾಗಿಲಿನ ಮಾಜಿ ಶಾಸಕರು, ಈಗಿನ ಕೋಲಾರ ಹಾಲಿ ಶಾಸಕರು, ನಮ್ಮ TAPMS ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣನವ್ರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅದಕ್ಕೆ ನಮ್ಮೆಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅವರಿಗೆ ಈ ಪ್ರಶಸ್ತಿ ಪಡೆದಿರೋದಕ್ಕೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಈ ಪ್ರಶಸ್ತಿ ಬಂದಿರೋದಕ್ಕೆ ಅವರು ಅಂತಹ ಕಾರ್ಯಕ್ರಮಗಳು ಏನು ಹಮ್ಮಿಕೊಂಡಿದ್ದಾರೆ, ಇವರು ಆಗಿರ್ತಕ್ಕಂಥ ಅಧ್ಯಕ್ಷರು ಆಗಿರ್ತಕ್ಕಂಥ ದಿನದಿಂದ ಕೂಡ ಅಂತ ಕೂಡ ನಾವು ಕಣ್ಣಾರೆ ಕಾಣೋಣ. ಬನ್ನಿ ನೋಡೋಣ. ತಾವೆಲ್ಲ ನೋಡ್ಬೋದು, ಈ ದಿನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಷ್ಟೊಂದು ಇಲ್ಲಿ ಗೊಬ್ಬರಗಳನ್ನ ಗೋಡಮಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ಬೋದು. ಇದೆಲ್ಲ ಕೂಡ ರೈತರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಂಜಣ್ಣವರು ಅವ್ರ ಬಗ್ಗೆ ಕಾಳಜಿ ವಹಿಸಿ ಇಷ್ಟೊಂದು ಸ್ಟಾಕನ್ನು ಈ ಗೋಡನಲ್ಲಿ ಇಟ್ಟು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇವರಿಗೆ ಈ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆಯಲ್ಲ, ಅದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂದರೆ, ಈ TAPMSನಲ್ಲಿ ಸುಮಾರು ವರ್ಷಗಳಿಂದ ಈ ಷೇರುಗಳು 1500 ಆಗಿತ್ತು. ಇವರು ಅಧ್ಯಕ್ಷರಾದ ಮೇಲೆ ಸುಮಾರು 3000 ಷೇರುಗಳಾಗಿ ಮಾರ್ಪಟ್ಟಾಗಿದೆ. ಅದೇ ರೀತಿ 2010ರಲ್ಲಿ ಈ ಸೊಸೈಟಿಯಲ್ಲಿ ಕೇವಲ 42 ಲಕ್ಷ ಗೊಬ್ಬರಗಳು ಮಾತ್ರ ಮಾರಾಟ ಆಗ್ತಾಯಿತ್ತು. ಇವರು ಅಧ್ಯಕ್ಷರಾದ ಮೇಲೆ ಸುಮಾರು 3 ಕೋಟಿ ವ್ಯಾಪಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಡೀತಾ ಇದೆ. ಅದೇ ರೀತಿ ನಗರಸಭೆಗೆ ಎಲ್ಲ ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ, ಅವರು ಹಳೆಯದೆಲ್ಲ ಕೂಡ ಸೇರಿಸಿ. ಇದರಿಂದ ನಮ್ಮ ನಗರ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಒಂದು ಸಹಕಾರ ಆಗ್ತದೆ. ಎಲ್ಲ ರಂಗದಲ್ಲೂ ಕೂಡ ನಮ್ಮ ಮಂಜಣ್ಣವರು ಈ ರೀತಿ ಮುಳಬಾಗಿಲಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೈತರಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಒಂದು ಮಾಡಿಕೊಂಡು ರೈತರಿಗೆ ಈಗ ಎಲ್ಲ ವಿಚಾರನ ಒಳಗಡೆ ಹೋಗಿ ತಿಳ್ಕೊಂಡಾಗ ಗೊಬ್ಬರಗಳು ಫಸ್ಟೆಲ್ಲ ಕೂಡ ಇಲ್ಲಾಂದರೂ ಕೂಡ ಮೊದಲಾಗಿರ್ತಕ್ಕಂಥ ಸುಮ್ಮನೆ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಈಗ ಇವರೇ JD ಆಫೀಸಿಗೆ ಫೋನ್ ಮಾಡಿ ಖುದ್ದು ಅವರೇ ಫೋನಿಂದ ಈ ಥರ ಗೊಬ್ಬರ ಯಾಕೆ ಬರ್ತಾ ಇಲ್ಲ, ಎಷ್ಟೇ ಡಿಮ್ಯಾಂಡ್ ಇರಲಿ ಮಳೆಗಾಲದಲ್ಲಿ ರೈತರಿಗೆ ಗೊಬ್ಬರವನ್ನು ತರಿಸಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊಬ್ಬರ ಇಷ್ಟು ಅಂತ ಹಂಚಬೇಕು ಅಂತ, ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಕೂಡ ಪಣ ತೊಟ್ಟು ಅವರು ಅನೇಕ ಬಾರಿ ಕೂಡ ಹೇಳಿದ್ದಾರೆ, ನನಗೆ ಶಾಸಕ ಸ್ಥಾನಕ್ಕಿಂತ ಮುಳಬಾಗಿಲು TAPMS ಸ್ಥಾನ ತುಂಬ ಸಂತೋಷ ತಂದಿದೆ ಅಂತ ಕೂಡ ನಾವೆಲ್ಲ ನೋಡಿದ್ದೀವಿ. ಅವ್ರಿಗೆ ತುಂಬ ಸಂತೋಷನೇ ಈ TAPMS ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅಂತ ಕೂಡ ನಮಗೆಲ್ಲ ಗೊತ್ತು. ಯಾಕಂದರೆ ರೈತರಿಗೊಂದು ಸರ್ವಿಸ್ ಮಾಡ್ತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ನಮ್ಮ ರೈತರ ಬಗ್ಗೆ ಸಿಂಪತಿ ನೋಡಿಸ್ತಕ್ಕಂಥ ವ್ಯಕ್ತಿ ಅಲ್ಲ ನಮ್ಮ ಮಂಜಣ್ಣ.
ರೈತರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ವ್ಯಕ್ತಿ ನಮ್ಮ ಮಂಜಣ್ಣ. ಚೆನ್ನಾಗಿದೆ ಸರ್, ಎಲ್ಲ ರೈತರಿಗೂ ಅನುಕೂಲ ಆಗ್ತಾಯಿದೆ. ಅದರಲ್ಲಿ ನಮ್ಮ ಮಂಜಣ್ಣವ್ರು ಬಂದಿದ್ದ ಅವಾಗಿಂದ ಇನ್ನೂ ಚೆನ್ನಾಗಿ ಅನುಕೂಲ ಆಗ್ತಾಯಿದೆ ರೈತರಿಗೆ. ಗೊಬ್ಬರನೂ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಅವರು ಮಾಡ್ತಾ ಇರೋ ವ್ಯವಸಾಯನೂ ಇದು ಅವರು ರೈತರಿಗೆ ಕೊಡ್ತಾ ಇರೋ ಇದು ಎಲ್ಲ ಚೆನ್ನಾಗೈತೆ ಸರ್. ನೀವು ವಾಪಸ್ ಹೋಗ್ತಾ ಇಲ್ಲ? ಇಲ್ಲ ವಾಪಸ್ ಹೋಗ್ತಾಯಿಲ್ಲ. ಆ ಗೊಬ್ಬರನೂ ಎಲ್ಲ ಸಿಗ್ತಾಯಿದೆ ಸರ್. ಯೂರಿಯಾ ತಗೊಳ್ಳೋಣ ಬಂದಿದ್ದು. ಬೇರೆ ಕಡೆನೂ ಇದೆ ಅಲ್ವಾ? ಹಾಂ, ಬೇರೆ ಕಡೆ ತಗೊಂಡಿದ್ವಿ. ಅಲ್ಲಿಗೂ ಇಲ್ಲಿಗೂ ಒಂದು 50 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. 30 ರೂಪಾಯಿಂದ 50 ರೂಪಾಯಿ ಡಿಫ್ರೆನ್ಸ್. ಹಾಂ, ಸ್ಟಾಕು ಇದೆ ಸರ್ ಸದ್ಯಕ್ಕೆ. ಪರವಾಗಿಲ್ಲ, ರೈತರಿಗೆ ಅನುಕೂಲ ಆಗುತ್ತೆ. ಆ ಥರ ಮಾಡ್ಕೊಂಡು ಎಲ್ಲ ಗೊಬ್ಬರಗಳು ಸಿಕ್ಕಿ ಎಲ್ಲ ಮಾಡಿಕೊಟ್ರೆ ರೈತರಿಗೆ ಒಳ್ಳೇದಾಗುತ್ತೆ. ಇವಾಗ ಒಂದು 3 ಟೈಮಿಂದ ಬರ್ತಾ ಇರೋದ್ರಿಂದ ಗೊಬ್ಬರ ಎಲ್ಲ ಸಿಗ್ತೈತೆ. ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಯಾಕಂದರೆ ರೈತರ ಪರವಾಗಿ ಇಷ್ಟೊಂದು ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಕೋಲಾರ ಜಿಲ್ಲೆಯಲ್ಲಿ ಕೇವಲ 5 ಜನಕ್ಕೆ ಮಾತ್ರ ಈ ಸಹಕಾರ ರತ್ನ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಮುಳಬಾಗಿಲಿನಿಂದ ನಮ್ಮ ಮಂಜಣ್ಣ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ತುಂಬ ಸಂತೋಷ. ಮುಳಬಾಗಿಲಿನಿಂದ ಮೊಟ್ಟ ಮೊದಲನೇ ವ್ಯಕ್ತಿ ರತ್ನ ಪ್ರಶಸ್ತಿ, ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿ. ನನ್ನ ಹೆಸರು ಶ್ರೀನಿವಾಸ ಅಂತ. ನಮ್ಮದೂರು ಸಂಗಸಂದ್ರ. ನಾನು ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದೆ, ಎಲ್ಲೆಲ್ಲ ಅಲ್ಲಿ ರೇಟ್ಗಳು ಜಾಸ್ತಿ, ಇಲ್ಲಿ ಸ್ವಲ್ಪ ಕಮ್ಮಿ. ಅದಕ್ಕೋಸ್ಕರ ನಾನು 1-2 ವರ್ಷದಿಂದ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಗೊಬ್ಬರ. ಈಗ ನೀವು ಮೊದಲು ಬೇರೆ ಜಾಗದಲ್ಲಿ ಅಂಗಡಿಗಳಲ್ಲಿ ಎತ್ಕೊಂಡು ಹೋಗ್ತಾ ಇದ್ವಿ. ಡಿಫ್ರೆನ್ಸ್ ಅಂದರೆ ಅಲ್ಲಿಗೂ ಇಲ್ಲಿಗೂ ಒಂದು 50 ರೂಪಾಯಿ ಡಿಫ್ರೆನ್ಸ್ ಇದೆ ಸರ್. ಇವಾಗ 100 ರೂಪಾಯಿ ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಎತ್ಕೊಂಡು ಹೋಗ್ತಾ ಇಲ್ಲ. ಯಾವತ್ತು ಬೇಕು ಅಂದರೆ ಅವಾಗ ಇಲ್ಲಿಗೆ ಬಂದು ಇಲ್ಲೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಿಮಗೆ ಮೊದಲು ಇದ್ದ TAPMC ಇರ್ಬೋದು, ಈಗ ಕೊತ್ತೂರು ಮಂಜುನಾಥ್ ಅವರ ಅಧ್ಯಕ್ಷ ಸ್ಥಾನ ತಗೊಂಡಾಗ ಏನಿದೆ ಸರ್ ಡಿಫ್ರೆನ್ಸ್? ಸರ್, ಡಿಫ್ರೆನ್ಸ್ ಅಂದರೆ ಇಲ್ಲಿ ಸ್ವಲ್ಪ ಕಮ್ಮಿ ಸಿಗ್ತದೆ ಸರ್ ರೇಟ. ಅದಕ್ಕೋಸ್ಕರ ನಾವು ಬಂದು ಇಲ್ಲೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾಕ್ ಎಲ್ಲ ವಿಧವಾದಂತಹ ಗೊಬ್ಬರಗಳು ಸಿಗ್ತದೆ ಸರ್ ಇಲ್ಲೇ. ಪೇಪರ್ ಕೂಡ ತರಿಸವ್ರೆ. ಇದು ಲೈನ್ ಹಾಕ್ತೀವಿ ನೋಡು, ಅವು ಎಲ್ಲ ತರಿಸವ್ರೆ ಸರ್. ಡ್ರಿಪ್ ಪೈಪು ತರಿಸವ್ರೆ. ಈಗ ಇಷ್ಟು ಸ್ಟಾಕ್ ಯಾವತ್ತಾದ್ರೂ ನೋಡಿದ್ರೆ? ಇಲ್ಲ ಸರ್, ನಾನು ನೋಡಿಲ್ಲ ಸರ್. ನಾನು ನೋಡಿಲ್ಲ, ಇವತ್ತೇ ನೋಡ್ತಾ ಇರೋದು. ಮೊದಲಿಂದ ಇವ್ರು ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಇದು ಏನು ಬೆಲೆಗೆ ತೊಗೊಂಡು ಹೋಗ್ತಾ ಇದ್ದೀರಿ ಸರ್? ಸರ್, ಇದು ನಾವು ಟೊಮೆಟೊ ಸರ್. ಟೊಮೆಟೊ ಮಾಮೂಲಿ ಪ್ರತಿ ವರ್ಷ ಟೊಮೆಟೊ? ಹ್ಞೂ ಸರ್. ಈಗೆಲ್ಲ ಅವಕಾಶಗಳು ಇಲ್ಲಿ ಸಿಗ್ತದೆ ಸರ್. ಏನು ಹೇಳ್ತೀರಾ ಸರ್ ಅವ್ರಿಗೆ? ಯಾರಿಗೆ ಸರ್? ಇಲ್ಲಿನ ಅಧ್ಯಕ್ಷರಿಗೆ. ಅಧ್ಯಕ್ಷರೇ ಸರ್, ಎಲ್ಲ ಗೊಬ್ಬರ ಇವೆಲ್ಲ ಡ್ರಿಪ್ ಲೈನ್ಸು ಎಲ್ಲ ಪೇಪರ್ ಎಲ್ಲ ಒಳ್ಳೆಯದೇ ತರಿಸ್ತಾ ಇದ್ದಾರೆ ಸರ್. ಕ್ವಾಲಿಟಿ ಇದೆ. ಅದಕ್ಕೋಸ್ಕರ ಬೇರೆ ಜಾಗದಾಗ ಹೋಗಿ ನಾನು ಯಾವಾಗ 3 ಮೂಟೆ 4 ಮೂಟೆ ಎತ್ಕೊಂಡು ಹೋಗ್ತಾ ಇದ್ದೆ. ಇವಾಗ 1 ವರ್ಷದಿಂದ ಇಲ್ಲೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನಾನು ಯಾವಾಗ ಬೇಕು ಅಂದರೆ ಆವಾಗ ಇಲ್ಲೇ ಎತ್ಕೊಂಡು ಬಂದು. ಸ್ಟಾಕ್ ಇಲ್ಲ ಅಂತ ಯಾವತ್ತಾದ್ರೂ ಹೋಗಿದ್ದೀರಾ ಸರ್? ಮೊದಲಿತ್ತು, ಇವಾಗಿಲ್ಲ ಸರ್. ಇವರು ಇನ್ನೂ ಅನೇಕ ಅಜೆಂಡಾಗಳನ್ನ ಇಟ್ಕೊಂಡಿದ್ದಾರೆ. ಇವರು ಅಧ್ಯಕ್ಷರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಇದನ್ನು ಈ ಕಟ್ಟಡವನ್ನು ಅಲ್ಲಿ ಕಾಲೇಜ್ ಮುಂದೆ ಇನ್ನೂ ಒಂದು ದೊಡ್ಡ ಕಟ್ಟಡ ಮಾಡಿ ಅಲ್ಲಿ ಆಫೀಸ್ ಮಾಡಬೇಕು ಅಂತಕ್ಕಂಥದ್ದು. ರೈತರಿಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದು TAPMSನಿಂದ ಇವರಿಗೆ ಸಾಮಗ್ರಿಗಳು ಸಿಗ್ತಕ್ಕಂಥದ್ದು, ರೈತರಿಗೆ ಅನೇಕ ಯಂತ್ರೋಪಕರಣಗಳು ಸಿಗ್ತಕ್ಕಂಥದ್ದು, TAPMS ಅಗ್ರೋ ಸರ್ವೀಸು ಮತ್ತು ಇನ್ನೂ ಔಷಧಿಗಳು ಇಲ್ಲೇ ಸಿಗ್ತಕ್ಕಂಥದ್ದು ರೈತರಿಗೆ ಕಡಿಮೆ ಬೆಲೆಯಲ್ಲಿ ಅಂತನೂ ಹಾಕ್ಕೊಂಡಿದ್ದಾರೆ. ನಾವೆಲ್ಲ ಕೂಡ ಇದರಲ್ಲಿ TAPMSಲ್ಲಿ ಷೇರುದಾರರಾಗಿದ್ದೀವಿ. ನಮಗೆಲ್ಲ ಕೂಡ ಅವರ ಸ್ವಂತ ಖರ್ಚಿಂದ SSP ಕಾರ್ಡ್ಗಳನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಕೂಡ ಕಾಣ್ತಾ ಇದ್ದರೆ ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಮಗೆ ಬಹಳ ವಿರಳವಾಗಿ ಕಾಣ್ತಕ್ಕಂಥದ್ದು. 2009-2010ರಲ್ಲಿ 42 ಲಕ್ಷಗಳಿಂದ 2024ರಲ್ಲಿ 3 ಕೋಟಿಗಳಷ್ಟಾಗಿದೆ. ಆಡಳಿತ ಮಂಡಳಿಯ ಪ್ರಯತ್ನದಿಂದಾಗಿ ಇದು ಸಾಧ್ಯವಾಗಿದ್ದು ಇನ್ನೂ ಹೆಚ್ಚಿನ ಮಾರಾಟಕ್ಕೆ ಶ್ರಮ ವಹಿಸಲಾಗಿದೆ. ಮಂಜುನಾಥ್ ರೆಡ್ಡಿ, ಲಕ್ಷಟ್ಪಲ್ಲಿ ಆಲಂಗೂರು ಕ್ರಾಸ್. ಸರ್, ಇಲ್ಲಿ ನಿಮಗೆ ಈ ವರ್ಷ ಕೊತ್ತೂರು ಮಂಜುನಾಥ್ ಅವರು ಅಧ್ಯಕ್ಷರಾದರು. ನಿಮ್ಗೆ ಏನೇನು ಇಲ್ಲಿ ಸೌಲಭ್ಯ ಸಿಗ್ತಾ ಇದೆ ಸರ್ TAPMC? ఈడ బాగా ఇది ఉంది మాకంతే. అలా ಇಲ್ಲಿ ಏನೇನು ನಿಮ್ಗೆ ಏನೇನು ಸಿಗ್ತಾ ఉంది? అన్నీ సిక్తా ఉన్నాయి. ఇప్పుడు వీటికి అవతలకి రేట్లు వీటికి వాటికి 100 రూపాయలు డిఫరెన్స్ వస్తుంది. అన్నీ పర్ఫెక్ట్గా సిక్తాయి. ఏం చెప్తారు సార్? ఇంకా చేయాల, ఇది సాలదు. ఇది ముల్బాగల్ తాలూకు, దీనికి ఇది ఎక్కడ ಸೇರ್ಪೋతుంది. ನನ್ನ ಹೆಸರು ಭಾರ್ಗವಿ. ನಾನು ಇಲ್ಲಿ TAPMS ಅಲ್ಲಿ ಸ್ಟೇಷನರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
ಇಲ್ಲಿ ನಿಮಗೆ ಅನುಕೂಲವಾಗೋ ಎಲ್ಲ ಬುಕ್ಸ್ಗಳು ಸಿಗುತ್ತೆ. ಕೊತ್ತೂರು ಮಂಜು ಸರ್ ಬಂದಮೇಲೆ ಅಂತೂ ನಮಗೆ ಏನೇನು ಬುಕ್ಸ್ ಐಟಮ್ಸ್ ಬೇಕು, ರೈತರಿಗೆ ಉಪಯೋಗ ಆಗೋ ಎಲ್ಲ ಐಟಮ್ಸ್ಗಳು ಇದ್ದಾವೆ, ಮಕ್ಕಳಿಗೆ ಯೂಸ್ ಆಗೋ ಐಟಮ್ಸ್ಗಳು ಇದ್ದಾವೆ. ಇವಾಗ ಎಕ್ಸಾಂಪಲ್ಸ್ ಬುಕ್ಸ್ ಎಲ್ಲ ಆಚೆ ಕಡೆ ಸೇಮ್ ಇರುತ್ತೆ, ಆದರೆ ಬಟ್ ವೇರಿಯೇಷನ್ಸ್ ಇರುತ್ತೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ವಿದ್ಯಾ ಬುಕ್ಸ್ ಎಲ್ಲ ನಿಮಗೆ ಹೊರಗಡೆ ಸಿಗಲ್ಲ, ಬಟ್ ಇಲ್ಲಿ ಸೂಪರಾಗಿರುತ್ತೆ ಬುಕ್ಸ್. ವಿದ್ಯಾ ಬುಕ್ಸ್ ಸಿಗುತ್ತೆ, ಗೌರ್ಮೆಂಟ್ ಬೇಸ್ಡ್ ಬುಕ್ಸ್ ಎಲ್ಲ ಸಿಗುತ್ತೆ. ಸಹಕಾರ ಸಂಘಗಳಿಗೆ, ಹಾಲು ಉತ್ಪನ್ನ ಮಾರುಕಟ್ಟೆ ಸಂಸ್ಥೆಗಳಿಗೆ ಮತ್ತು ಮಹಿಳಾ ಸಂಘಗಳಿಗೆಲ್ಲ ಏನೇನು ಬುಕ್ಸ್ ಬೇಕೋ ಆ ಬುಕ್ಸ್ಗಳಲ್ಲೆಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಕ್ವಾಲಿಟಿ ಬೇಸ್ಡ್ ಚೆನ್ನಾಗಿದೆ, ಬಟ್ ಪ್ರೈಸಸ್ಸೂ ಔಟ್ಸೈಡ್ಗಿಂತ ಇಲ್ಲಿ ಕಡಿಮೆ ಇದೆ. ಅಟ್ಲೀಸ್ಟ್ 1 ರೂಪಿ 2 ರೂಪೀಸ್ ಆದರೂ ಹೆಚ್ಚು ಕಮ್ಮಿ ಕಡಿಮೆನೇ ಇರುತ್ತೆ, ಜಾಸ್ತಿ ಅಂತೂ ಇಲ್ಲ ಯಾವ ಬುಕ್ಸೂ. ಮತ್ತು ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸೇ ಇದ್ದಾವೆ, ಯಾವುದು ನಿಮಗೆ ಹಾಳಾಗೋ ಪ್ರಾಡಕ್ಟ್ಸ್ ಯಾವುದೂ ಇರಲ್ಲ, ಎಲ್ಲ ಚೆನ್ನಾಗಿರೋ ಬೇಸಿಸ್ ಕೊಡ್ತಾರೆ. ಮಕ್ಳಿಗೆ ಅನುಕೂಲ ಆಗೋ ಬುಕ್ಸ್ಗಳು ಮತ್ತು ಪೆನ್ಸಿಲ್, ಸ್ಕೆಚ್ ಪೆನ್ಸ್ ಎಲ್ಲ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಬಂದು. ಮತ್ತು ಇಲ್ಲಿ ನೀವು ಯೂಸ್ ಮಾಡಿಕೊಂಡಷ್ಟು ನಮ್ಗೆ ಇಲ್ಲಿ ಸಹಕಾರ ಸಂಘಗಳೆಲ್ಲ ಅಭಿವೃದ್ಧಿ ಆಗುತ್ತೆ. ಥ್ಯಾಂಕ್ ಯು. ಈ ರೀತಿ ಸಹಕಾರಿ ರತ್ನ ಬಂದಿರತಕ್ಕಂಥದ್ದು ನಮ್ಮ ಕೊತ್ತೂರು ಮಂಜಣ್ಣವ್ರಿಗೆ ನಮಗೆಲ್ಲ ಕೂಡ ಬಹಳ ಹೆಮ್ಮೆ ವಿಚಾರ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿರತಕ್ಕಂಥದ್ದಕ್ಕೇ ಅವ್ರಿಗೆ, ನಮ್ಮ ಕೊತ್ತೂರು ಮಂಜಣ್ಣವ್ರಿಗೆ ಈ ಸಹಕಾರ ರತ್ನ ಬಂದಿರತಕ್ಕಂಥದ್ದು. ಅದಕ್ಕೆಲ್ಲ ನಮ್ಮ ಮುಳಬಾಲ್ ಜನತೆಗೆ, ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಭಾಳಷ್ಟು ಹೆಮ್ಮೆ ಇದೆ. ಇದೇ ರೀತಿ ಎಲ್ಲ TAPMSಗಳು ಕೂಡ ಅಭಿವೃದ್ಧಿ ಪಥದಲ್ಲಿ ನಡೆಸಿದ್ರೆ ನಮ್ಮ ಕೊತ್ತೂರು ಮಂಜಣ್ಣವ್ರ ಥರ ಅವರು ಶಾಸಕರಾಗಿದ್ದುಕೊಂಡು ಅಷ್ಟೆಲ್ಲ ಬ್ಯುಸಿಯಾಗಿದ್ದುಕೊಂಡು ಕೂಡ ರೈತರ ಭಾಗ ವಿಶೇಷವಾಗಿ ಕಾಳಜಿ ಇಟ್ಟು ಅವರಿಗೆ JD ಆಫೀಸಿಗೆ ಫೋನ್ ಮಾಡಿ ಗೊಬ್ಬರ ಇಲ್ಲ ಅಂದರೆ ಅದ್ರ ಬಗ್ಗೆ ಮಾತನಾಡಿ, ಏನೇ ಒಂದು ಹೆಚ್ಚು ಕಮ್ಮಿ ಇದ್ದರೆ TAPMSಗೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಸುಮಾರು ಒಂದು ವಾರಕ್ಕೊಂದ್ಸಲಿ TAPM ಯಾವುದೋ ಒಂದು ಸಮಯದಲ್ಲಿ ಬಂದು ನಮ್ಮ ಕೊತ್ತೂರು ಮಂಜಣ್ಣವ್ರು ಇಲ್ಲಿ ವಿಸಿಟ್ ಮಾಡಿ ಇಲ್ಲೆಲ್ಲ ಕೂಡ ನೋಡಿಕೊಂಡು ರೈತರು ಯಾವ ರೀತಿ ಅನುಕೂಲ ಪಡ್ಕೊತಾ ಇದ್ದಾರೆ ಅಂತ ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ಅಮೂಲ್ಯವಾದ ಒಂದು ರತ್ನ ಅವರು. ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಈಗ ಬಂದಿರ್ಬೋದು, ನಮ್ಮ ಮುಳುಬಾಗಿಲಿನ ಒಂದು ರತ್ನ ಅವರು. ನಮಗೆಲ್ಲ ಕೂಡ ಆ ವಿಚಾರಕ್ಕೇ ಹೆಮ್ಮೆ. ನಾವೆಲ್ಲ ಕೂಡ ಅವರಿಂದೇ ಇರ್ತಕ್ಕಂಥದ್ದು ಕೂಡ ಅದಕ್ಕೇ ಅವರ ನಮ್ಮ ನಾಯಕರು ಅಂತ ಹೇಳಿ ಕೂಡ ನಾವು ಭಾವಿಸ್ತಾ, ನಮ್ಮ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಒಂದು ಒಳ್ಳೆ ಹುದ್ದೆಗಳು ಬರಲಿ, ಅವರು ಕೂಡ ಮಂತ್ರಿ ಕೂಡ ಮುಂದಿನ ದಿನ ನಮ್ಮ ಸರ್ಕಾರದಲ್ಲಿ ಆಗಲಿ ಅಂತ ಕೂಡ ಆ ಭಗವಂತನಲ್ಲಿ ಬೇಡಿಕೊಳ್ತಾ, ಅಂಥ ವ್ಯಕ್ತಿ ಕೂಡ ನಾವೆಲ್ಲ ಕೂಡ ಈ ದಿನ ಒಂದು ಸನ್ಮಾನ ಮಾಡಿ ಒಂದು ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣವ್ರನ್ನ ಕರೆದು ನಾವು ಒಂದು ಮುಳಬಾಗಿಲಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಕೂಡ ಒಂದು ರೈತರೆಲ್ಲ ಕೂಡ ಸೇರಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅದಕ್ಕೆಲ್ಲ ಕೂಡ ಆವತ್ತಿನ ದಿನ ನಾವೆಲ್ಲನೂ ಕರೀತೀವಿ, ಅವತ್ತೆಲ್ಲ ಕೂಡ ಬಂದು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಂಜಣ್ಣವರು ಅಧ್ಯಕ್ಷರಾದ ಮೇಲೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸ್ಟೇಷ್ನರಿ ಸ್ಟೋರ್ಸ್ ಅಲ್ಲಿ ಬುಕ್ಸು, ಪೆನ್ಸು ರೈತರಿಗೆ ಇಲ್ಲಿಗೆ ಬಂದಿರತಕ್ಕಂಥ ರೈತರಿಗೆ ಕಡಿಮೆ ದರದಲ್ಲಿ ಸಿಕ್ಕಬೇಕು ಅಂತ ಕೂಡ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕೀಟನಾಶಕಗಳನ್ನ ಕೂಡ ಡ್ರಿಪ್ ಪೈಪ್ಸ್ ಆಗಿರ್ಬೋದು, ನಾವು ಟಮಾಟಾಗೆ ಹಾಕ್ತಕ್ಕಂಥ ಪೇಪರ್ ಆಗಿರ್ಬೋದು, ಎಲ್ಲ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಬಹುಶಃ ಹಿಂದೆ ಮಾತಾಡಿರ್ತಕ್ಕಂಥ ನಾನು ವಿಡಿಯೋ ನೋಡಿದ್ದೀನಿ. ಅವರು ಯಾವ ರೀತಿ ಮಾತಾಡೋದಂದರೆ, ಹೊಸಕೋಟೆಯಲ್ಲಿ ಇದೇ ರೀತಿ TAPMS ಬಿಲ್ಡಿಂಗ್ ಇದೆ, ಅದರಲ್ಲಿ ಅಲ್ಲಿಗೆ ಬಂದರೆ ರೈತರಿಗೆ ಪ್ರತಿಯೊಂದು ಕೂಡ ಅವ್ರ ಮನೆಗೆ ಆಗ್ತಾಕಿರ್ತಕ್ಕಂಥ ವಸ್ತುವಿಂದ ಹಿಡಿದು ಅವ್ರು ಬಳಕೆ ಮಾಡ್ತಕ್ಕಂಥ ಟೂತ್ಪೇಸ್ಟಿಂದ ಹಿಡಿದು ಎಲ್ಲ ಕೂಡ ಸಿಗ್ತದೆ, ಬಟ್ಟೆಯಿಂದ ಹಿಡಿದು ಎಲ್ಲ ಸಿಗ್ತದೆ. ಆ ರೀತಿಯನ್ನು ನಾನು ಮುಳಬಾಲ್ನ TAPMSನ ಮಾಡಬೇಕು ಅಂತ ಕೂಡ ಪಣ ತೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನಾನು ನೋಡಿದ್ದು ಹಿಂದೆ ಅವ್ರು ಹೇಳಿರೋದು. ಅದೇ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ನಮಗಿದೆ. ಅದಕ್ಕೇ ಅವರಿಗೆ ಈ ದಿನ ಸಹಕಾರಿ ರತ್ನ ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದು ಅಂತ ಕೂಡ ನಾವು ಭಾವಿಸ್ತಾ ಇದ್ದೀವಿ. ಇಷ್ಟೆಲ್ಲ ಅಭಿವೃದ್ಧಿ ಕಣ್ಣ ಮೇಲೆ ಯಾರು ತಾನೇ ಸಹಕಾರಿ ಪ್ರಶಸ್ತಿ ರತ್ನ ಕೊಡ್ದಿರ ಇರ್ತಾರೆ, ಅದಕ್ಕೆ ಸಿಕ್ಕಿದೆ ಅಂತ ಕೂಡ ನಮ್ಮ ಅನಿಸಿಕೆ. ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘದ ವತಿಯಿಂದ ತಾಲೂಕಿನ ರೈತ ಸದಸ್ಯರಿಗೆ ಉತ್ತಮ ಗುಣಮಟ್ಟದ ಮತ್ತು ಕಡಿಮೆ ದರದಲ್ಲಿ ಕೀಟನಾಶಕಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ದಿನಾಂಕ 12/7/2024 TAPCMS ಅಗ್ರೋ ಸರ್ವಿಸಸ್ ಹೆಸರಿನಲ್ಲಿ ಕೀಟನಾಶಕಗಳ ವಿಭಾಗವನ್ನು ಪ್ರಾರಂಭಿಸಲಾಗಿರುತ್ತದೆ. ಇದರಲ್ಲಿ ಟಾಟಾ ಕಂಪನಿ ಸೇರಿದಂತೆ ಗೋದ್ರೇಜ್, ಸಿಜೆಂಟಾ ಇತ್ಯಾದಿ ಪ್ರಮುಖ ಕಂಪನಿಗಳ ಕೀಟನಾಶಕಗಳು ಸಂಘದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತದೆ. ಸಂಘದ ಷೇರುದಾರರಿಗೆ ಕನಿಷ್ಠ ಸೇವೆಗಳನ್ನು ಪೂರೈಸಿಕೊಳ್ಳಲು ಅನುವಾಗುವಂತೆ ಮತ್ತು ಸಂಘದ ಆರ್ಥಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸಂಘದ ವತಿಯಿಂದ ಬ್ಯಾಂಕಿಂಗ್ ವಿಭಾಗವನ್ನು ಆರ್ಥಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸಂಘದಲ್ಲಿ ಹೂಡಬಹುದಾಗಿರುತ್ತದೆ ಹಾಗೂ ಸಂಘದಲ್ಲಿ ಉಳಿತಾಯ ಖಾತೆಯನ್ನು ತೆರೆದು ವ್ಯವಹರಿಸಬಹುದಾಗುತ್ತದೆ. ಸಂಘದ ಎಲ್ಲ ಷೇರುದಾರರು ಸಂಘದಲ್ಲಿ ಉಳಿತಾಯ ಖಾತೆ ತೆರೆದಿರಲು ಮತ್ತು ಸಾಧ್ಯವಾಗದಷ್ಟು ಹೆಚ್ಚಿನ ಠೇವಣಿ ಇಡಲು ಕೋರಿದೆ. ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಅಧ್ಯಕ್ಷರಾದ ಮೇಲೆ ಸಂಘದ 582 ಕುಟುಂಬಗಳನ್ನು ನೋಂದಾಯಿಸಿ ಯಶಸ್ವಿನಿ ಆರೋಗ್ಯ ಕಾರ್ಡನ್ನು ಉಚಿತವಾಗಿ
2,198 ಜನರನ್ನು ಯೋಜನೆಯ ವ್ಯಾಪ್ತಿಗೆ ಒಳಪಡಿಸಿರುತ್ತಾರೆ. 2,68,000 ಯೋಜನೆಯ ವದಂತಿಗೆ ಸಂಘದ ಅಧ್ಯಕ್ಷರಾದ ಶ್ರೀ ಕೊತ್ತೂರು ಮಂಜುನಾಥ್ ಅವರು ತಮ್ಮ ಸ್ವಂತ ವೆಚ್ಚದಲ್ಲಿ ಭರಿಸಿದ್ದಾರೆ. ಸಂಘದ ಆಡಳಿತ ಕಚೇರಿಯ ಕಟ್ಟಡದ ಬಾಕಿ ಇದ್ದ ಮತ್ತು ಪ್ರಸ್ತುತ ವರ್ಷದ ಪೂರ್ಣ ಆಸ್ತಿ ತೆರಿಗೆಯನ್ನು ಪಾವತಿಸಿ ಈ ಖಾತೆಯನ್ನು ಮಾಡಿಸಲಾಗಿರುತ್ತದೆ. ಅದೇ ರೀತಿ ಸಂಘದ ಅಧ್ಯಕ್ಷರಾಗಿ ಇವರಿಗೆ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.